ತಿನ್ನರ್ ಬಾಟಲ್ ಜಾರಿ ಬಿದ್ದು ಮಗುವಿಗೆ ಬೆಂಕಿ ತಗಲಿದೆ. ಸುಟ್ಟ ಗಾಳಿಗಳಿಂದ 5 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಚಂದ್ರಕಾಂತ ಮಾಶ್ಯಾಳ ಅನ್ನೋರ ಮನೆಯಲ್ಲಿ ನಡೆದಿರೋ ಘಟನೆ ಇದು. ಧಾರವಾಡದ ಸಂತೋಷ್ ನಗರದಲ್ಲಿ ಅವಘಡ ಸಂಭವಿಸಿದ್ದು. 5 ವರ್ಷದ ಮಗು ಅಗಸ್ತ್ಯ ಅಂತ ಮಗುವಿನ ಹೆಸರು. ಆಟ ಆಡ್ತಾ ಇರಬೇಕಾದ್ರೆ ತಿನ್ನರ್ ಬಾಟಲ್ ಜಾರಿ ಬಿದ್ದಿದೆ. ಅಲ್ಲಿದ್ದ ಬೆಂಕಿಗೆ ತಿನ್ನರ್ ತಗುಲಿ ಮಗುವಿಗೆ ಬೆಂಕಿ ಹೊತ್ಕೊಂಡಿದೆ. ಮಗು ರಕ್ಷಣೆಗೆ ಹೋದ ತಂದೆ ಚಂದ್ರಕಾಂತ್ಗೂ ಕೂಡ ಬೆಂಕಿ ತಾಗಿದೆ. ಬೆಂಕಿ ಹೊತ್ತಿದ ವೇಳೆ ಮನೆಯವರ ಚೀರಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಂದೆ ಮಗನನ್ನು ರಕ್ಷಿಸೋಕೆ ಸ್ಥಳೀಯರು ಮುಂದಾದರೂ ಕಿಟಕಿ ಗ್ಲಾಸ್ ಒಡೆದು ಒಳ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ನೀರು ತಗೊಂಡೋಗಿ ರಕ್ಷಿಸೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ತಂದೆ ಮಗು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಫಲಿಸದೆ ಮಗು ಅಗಸ್ತ್ಯ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಚಂದ್ರಕಾಂತ್ ಗಾಯಗೊಂಡಿದ್ದಾರೆ. ನಿಜಕ್ಕೂ ನಡಿಬಾರ್ದ ದುರಂತ ಇದು. ತಿನ್ನರ್ ಬಾಟಲ್ ಅಲ್ಲಿದ್ದಂತಹ ತಿನ್ನರ್ ಬಾಟಲ್ ಅನ್ನ ಇಟ್ಕೊಂಡು ಮಗು ಆಟ ಆಡ್ತಾ ಇದೆ. ತಂದೆ ತಾಯಂದಿರು ಅದನ್ನ ಗಮನಿಸಿಲ್ಲ. ಬಟ್ ಆ ಬಾಟಲ್ ಕೆಳಗೆ ಬಿದ್ದಿದೆ. ಬಿದ್ದ ನಂತರ ಮಗುವಿನ ತಲೆಗೆ ಮಗುವಿಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹತ್ಕೊಳ್ತಾ ಇದ್ದಂತೆ ಅವ್ರ ತಂದೆ ಅದನ್ನು ನೋಡಿ ರಕ್ಷಣೆ ಮಾಡೋಕೆ ಹೋಗಿದ್ದಾರೆ. ಬಟ್ ಸಪೋರ್ಟ್ ಮಾಡಿಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ ಈಗ, ಏನಿದು ತಿನ್ನರ್ ಅನ್ನೋ ಅಂದಾಗ ಲೈಕ್ ಸೀಮೆಎಣ್ಣೆ ರೀತಿಯಲ್ಲಿ ವರ್ಕ್ ಮಾಡುತ್ತೆ, ಪೆಟ್ರೋಲ್ ಡೀಸೆಲ್ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ. ಬೆಂಕಿನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದೇನು ದೊಡ್ಡ ಬಾಟಲ್ ಇತ್ತು, ವಿಪರೀತವಾಗಿ ಅದರಲ್ಲಿ ಸ್ಟೋರ್ ಮಾಡಿಟ್ಟಿದ್ರೋ ಏನೋ ಗೊತ್ತಿಲ್ಲ. 5 ವರ್ಷ ಮಗುವಿಗೆ ಅಗಸ್ತ್ಯ ಅಂತ ಮಗು ಸಾವನ್ನಪ್ಪಿದೆ. ಸುಟ್ಟ ಗಾಯಗಳಿಂದ ಒದ್ದಾಡ್ತಾ ಇದ್ದ ಮಗುವನ್ನು ಮತ್ತು ಅವರ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನೋ ಯೂಸ್. ಮಗುವಿಗೆ ಚಿಕಿತ್ಸೆ ಫಲಕಾರಿಯಾಗದೆ ವಿಪರೀತವಾಗಿ ಸುಟ್ಟ ಗಾಯಗಳಾಗಿತ್ತು ಅಂತ ಕಾಣುತ್ತೆ. ಮನೆಯಿಂದ ಹೊರಗೆ ಬರ್ತಾರೆ, ಹೊಗೆನೇ ಗಮನಿಸ್ತಾ ಇದ್ದೀರಿ ನೀವು. ಬೆಳಗ್ಗೆಯಿಂದ ಇದೇ ಸುದ್ದಿ ನೋಡ್ತಾ ಇದ್ದೀವಿ ನಾವು. ಇದು ಧಾರವಾಡದಲ್ಲಾಗಿರೋ ಘಟನೆ. 5 ವರ್ಷದ ಮಗು ಅಗಸ್ತ್ಯ ಸುಟ್ಟು ಹೋಗ್ಬಿಟ್ಟಿದೆ. ಮಗು ಸಾವನ್ನಪ್ಪಿದೆ. ತಿನ್ನರ್ ಬಾಟಲ್ ಕೆಳಗೆ ಬಿದ್ದು ಅದು ಬೆಂಕಿ ಹೇಗೆ ಹೊತ್ಕೊಳ್ತು, ಅದರಿಂದ ದೀಪ ಪಕ್ಕದಲ್ಲಿತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದ ಮನೆಯವರು ಈ ಗೋಣಿ ಚೀಲಕ್ಕೆ ನೀರನ್ನೆಲ್ಲ ಹಾಕೊಂಡು, ವೆಟ್ ಗೋಣಿ ಚೀಲ ತಗೊಂಡೋಗಿ ಮೈ ಮೇಲೆ ಹಾಕಿದ್ರೆ ತಣ್ಣಗಾಗುತ್ತೆ ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆಗಿಲ್ಲ. ಮಗು ಸಾವನ್ನಪ್ಪಿದೆ. ಅಯ್ಯೋ, ಡೀಟೇಲ್ಸ್ ನನ್ನ ಕಲಿಗೆ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಹೇಗಾಯಿತು ಈ ಘಟನೆ? ತಂದೆ ಪರಿಸ್ಥಿತಿ ಹೇಗಿದೆ ಶ್ರೀಧರ್? ಎಷ್ಟು ಗಂಟೆಗೆ ಆಗಿದೆ ಇದು? ವಿಜಯ್, ಈಗಾಗ್ಲೇ ನಿನ್ನೆ ನಡೆದಿರುವಂತ ಇದು ಒಂದು ಘಟನೆ ತುಂಬಾನೇ ಒಂದ್ ರೀತಿಯಾಗಿ ನೋಡಿದ ತಕ್ಷಣನೇ ಜನರು ಕೂಡ ಬೆಚ್ಚಿ ಬೀಳಿಸುವಂತ ಘಟನೆ ಇದೆ. ಯಾಕಂತಂದ್ರೆ 5 ವರ್ಷದ ಮಗು ಆಟ ಆಡ್ತಾ ಇತ್ತು ಮನೆಯಲ್ಲಿ. ಅಷ್ಟೇ ಅಲ್ಲದೆ ಆಟ ಆಡುವಂತ ವೇಳೆಯಲ್ಲಿ ಅಲ್ಲೇ ಒಂದು ಪಕ್ಕದಲ್ಲಿ ತಿನ್ನರ್ ಬಾಟ್ಲಿಯನ್ನ ಕೂಡ ಇಟ್ಟಿದ್ರು. ಇಂತಹ ವೇಳೆಯಲ್ಲಿ ಮಗು ನೇರವಾಗಿ ಆ ಬಾಟ್ಲಿಯನ್ನ ತೆಗೆದುಕೊಂಡು ಮನೆಗೆ ಹೋಗಿದೆ, ಅಂದ್ರೆ ಅಡಿಗೆ ಮನೆಗೆ ಹೋಗಿದೆ. ಅಲ್ಲಿ ಇದ್ದಂತ ಒಂದು ಗ್ಯಾಸ್ ಇತ್ತು, ಆ ಗ್ಯಾಸಿನ ಬಳಿ ಹೋದೊಂದು ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ತಿನ್ನರ್ ಬಾಟ್ಲಿ ಕೈ ಚೆಲ್ಲಿ ಜಾರಿ ಬಿದ್ದಿದೆ. ಆ ಬಿದ್ದ ತಕ್ಷಣವೇ ಮಗುವಿಗೆ ಆ ಒಂದು ಬೆಂಕಿ ನೇರವಾಗಿ ತಗಲಿರುವಂತದ್ದು. ತಗಲಿದ ತಕ್ಷಣನೇ ಅದು ಸಂಪೂರ್ಣವಾಗಿ ಆ ಮಗುವಿನ ಬಾಡಿ ಎಲ್ಲವೂ ಕೂಡ ಬೆಂಕಿಗೆ ತಗಲಿದ ತಕ್ಷಣ ಆ ಒಂದು ಏನ್ ತಂದೆ ಇದ್ರು, ಆ ತಂದೆ ಚಂದ್ರಶೇಖರ್ ಅವರು ಕೂಡ ಬೇಗನೆ ಹೋಗಿ ಆರಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಹೋಗ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಒಂದು ಬೆಂಕಿ ಅಲ್ಲಿ ಆರಿಲ್ಲ. ಅದನ್ನ ತಕ್ಷಣವೇ ಅಕ್ಕಪಕ್ಕದ ಜನರು ಏನಾಯ್ತು ಅನ್ನೋದನ್ನ ಗಾಬರಿಯಿಂದ ಒಳಗಾಗಿ ಅಲ್ಲಿನ ಅಕ್ಕಪಕ್ಕ ಜನರನ್ನು ಕೂಡ ಕರೀತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಇವರು ಈಗಾಗ್ಲೇ ಇಂಟರ್ಲಾಕ್ ಮಾಡ್ಕೊಂಡಿದ್ರು, ಅಂದ್ರೆ ಮನೆ ಒಳಗೆ ಲಾಕ್ ಮಾಡಿದ್ರಿಂದ ಯಾರು ಕೂಡ ಒಳಗಡೆ ಪ್ರವೇಶ ಆಗ್ಲಿಕ್ಕೂ ಕೂಡ ಅಲ್ಲಿ ಒಂದು ಯತ್ನ ಆಗಿಲ್ಲ. ಈ ನಿಟ್ಟಿನಲ್ಲಿ ಸ್ಥಳೀಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಲ್ಲಿನ ಅವರ ಕಿಟಕಿಯ ಗ್ಲಾಸ್ಗಳನ್ನ ಹೊಡೆದಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರನ್ನ ಹೊರಗೆ ತರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯತ್ನ ಅಲ್ಲಿ ಸಫಲ ಆಗಿಲ್ಲ. ಈ ನಿಟ್ಟಿನಲ್ಲಿ ಕೊನೆಗೆ ಒಂದಿಷ್ಟು ಜನರು, ಅಕ್ಕಪಕ್ಕದ ಜನರು ಬಾಗ್ಲವನ್ನ ಓಪನ್ ಮಾಡಿ ಆ ಒಂದು ಪಕ್ಕದಲ್ಲಿದ್ದಂತ ನೀರನ್ನ ಅವ್ರಿಗೆ ಇಬ್ರಿಗೂ ಕೂಡ ಗೊಜ್ಜಿದ್ದಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಮಗು ಅಲ್ಲಿಯೇ ಅಸ್ವಸ್ಥ ಆಗಿತ್ತು. ಅದನ್ನ ನೇರವಾಗಿ ಧಾರವಾಡದ ಸಿವಿಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಸಿವಿಲ್ ಹಾಸ್ಪಿಟಲ್ ಆ ಮಗುವನ್ನ ರಕ್ಷಣೆ ಮಾಡಕ್ಕಾಗಿಲ್ಲ. ಇದನ್ನ ನೇರವಾಗಿ ಹುಬ್ಬಳ್ಳಿಗೆ ಸ್ಥಳಾಂತರಿಸಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಅಡ್ಮಿಟ್ ಆಗ್ತಾರೆ. ಅಷ್ಟೇ ಅಲ್ಲದೆ ಚಂದ್ರಶೇಖರ್ ಕೂಡ, ಅಂದ್ರೆ ತಂದೆ ಅಗಸ್ತ್ಯ ತಂದೆ ಚಂದ್ರಶೇಖರ್ ಕೂಡ ಅವರು ಕೂಡ ಸಂಪೂರ್ಣವಾಗಿ
ಸುಟ್ಟ ಗಾಯಗಳಿಂದ ನರಳ್ತಾ ಇರ್ತಾರೆ. ಅವ್ರನ್ನು ಕೂಡ ಸಿವಿಲ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಕೂಡ ಇಬ್ರು ಕೂಡ ಸಂಪೂರ್ಣವಾಗಿ ಸುಟ್ಟಿರೋದ್ರಿಂದ ಇಬ್ರನ್ನು ಕಿಮ್ಸ್ಗೆ ರವಾನೆ ಮಾಡಿ ಅನ್ನೋದನ್ನ Yes. ವೈದ್ಯರ ಸಲಹೆ ಮೇರೆಗೆ ಈಗಾಗಲೇ ರವಾನೆ ಮಾಡ್ತಾರೆ. ಆದ್ರೆ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿದೆ. ಈಗಾಗಲೇ ಆಗಸ್ಟ್ 5 ವರ್ಷದ ಮಗು ಇದೆ, ಅದು ಸಾವನ್ನಪ್ಪಿದೆ. ಈಗಾಗಲೇ ಮೈತುಂಬಾ ಗಾಯಗಳಾಗಿರೋದ್ರಿಂದ ಸುಟ್ಟ ಗಾಯಗಳಿಂದ ತಂದೆ ಚಂದ್ರಶೇಖರ್ ಕೂಡ ಸಂಪೂರ್ಣವಾಗಿ ಗಾಯಗಳಿಂದ ಅವರು ಕೂಡ ಗಂಭೀರ ಸ್ಥಿತಿಯನ್ನು ಓಕೆ ಎದುರಿಸ್ತಾ ಶ್ರೀಧರ್, ಇದ್ದಾರೆ. ಧನ್ಯವಾದ ಡೀಟೇಲ್ಸ್ಗೆ. ಮಗು ಅನ್ಯಾಯವಾಗಿ ಜೀವವನ್ನ ಕಳ್ಕೊಂಡಿದೆ. ತಂದೆ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ.